ನೋಡಿ ಸರ್, ಹೋದ ಸರಿ ಹೇಳಿದ್ದೆ ಬರಿಗಾಲಲ್ಲಿ ಬಂದರೆ ಕಾರಲ್ಲಿ ಬರ್ತಾರೆ ಅಂತಂದ್ರೆ 1 ಕಿಲೋಮೀಟರ್ ಸೀದಾ ಎಲ್ಲಿಂದ ಎಲ್ಲ ತಗೊಂಡು ನೋಡಿದ್ರು ಬರೀ ಅವರೇ ಇರೋದು. ಬನ್ನಿ ಬನ್ನಿ ಬನ್ನಿ, ಕರ್ನಾಟಕದಿಂದ ಮೂಲೆಯಿಂದಲೂ ಹುಡುಕಿಕೊಂಡಿದ್ದಾರೆ ನೋಡಿ ಬಂದು. ಯಾರೇ ಇದ್ರೂ ಏನೋ ಕಷ್ಟ ಇದ್ದರೆ ಎಲ್ಲೂ ಹೋಗ್ಬೇಡಿ, ಇಲ್ಲಿಗೆ ಬನ್ನಿ, ನಿಮ್ಮ ಕಷ್ಟ ನೀಟಾಗಿ ಕ್ಲಿಯರ್ ಮಾಡಿಕೊಡುತ್ತೆ ತಾಯಿ. ಬಟ್ ಪವರ್ಫುಲ್ ದೇವಿ ಮಾತ್ರ. ಅಮಾಸೆಗೆ ಬಂದು ನೀರು ಹಾಕ್ಸ್ಕೊಳ್ಳಿ ಅಂದರು, ನೀರು ಹಾಕ್ಸ್ಕೊಂಡ್ವಿ. ನನಗೂ ಮತ್ತು ನಮ್ಮ ವೈಫಿಗೂ ಚೆನ್ನಾಗಾಗಿದೆ. ನಾನು ಡ್ರೈವರ್ ಸರ್. ಇವತ್ತು ನನಗೆ ದುಡಿಮೆ ಇರಲಿಲ್ಲ. ಸ್ಟಾರ್ಟಿಂಗು 300 ರೂಪಾಯಿ ದುಡಿಮೆ ಆಗ್ತಿರ್ಲಿಲ್ಲ. ಇವತ್ತು 1000 ರೂಪಾಯಿ ದುಡಿಮೆ ಆಗ್ತೈತೆ. ಅಣ್ಣ ಕೈ ಮಾಡಿಸಂಗೆ ಒಂದು ದಿವಸ ನನ್ನ ಗಾಡಿ ನಿಂತಿಲ್ಲ. ಒಂದು 15 ದಿನ ಎಲ್ಲ ಆಸ್ಪತ್ರೆ ತಿರುಗಿದೆ, ಎಲ್ಲಿಯೂ ವಾಸಿ ಆಗಲಿಲ್ಲ. ಒಂದು 10-15 ಸಾವಿರ ರೂಪಾಯಿ ಕಳ್ಕೊಂಡೆ. ಆಮೇಲೆ ನಾನು ಹಿಂಗೆ ಫೇಸ್ಬುಕ್ಕಲ್ಲಿ ನೋಡಿ ಬಂದು ಸಾಯಂಕಾಲ ನನಗೆ ನೋವು ಕಡಿಮೆ ಆಯಿತು. ನೋವು ಬ್ಲ್ಯಾಕ್ ಪೇನ್ ಹತ್ರ ಎಲ್ಲ ನೋವು ಕಾಲರಿಯೋದು ಬಂದು ನೀರು ಹಚ್ಚ ಅಂದರೆ ಬಂದು ಸನ್ನಿಧಿಗೆ ಹೋದ್ಲೆ ನಮಗೆ ಎಷ್ಟೋ ಆರಾಮ ಆಗ್ತಾರೆ. ಅವತ್ತು ಇದನ್ನು ನೋಡೋಕ್ಕೆ ಇದ್ರ ದೇವಿ ಮಹಿಮೆಯಿಂದ ತುಂಬ ಜನ 30 ಡಿಸ್ಟಿಕ್ಕಿಂದಲೂ ಜನ ಬಂದಿದ್ದಾರೆ. ಹೇಳಿದ್ರು ನಮಗೆ ತುಂಬ ಒಳ್ಳೆಯದಾಗಿದೆ, ಒಂದು ಸಲ ಬಂದ್ರೇ ಸಾಕು ನಮ್ಗೆ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ ಸರ್. ಅಂಬಾಭವಾನಿ ಮತ್ತು ಕಡಿಮೆ ಮಾರಮ್ಮ ದೇವಸ್ಥಾನ ಅಂತೇಳಿ, ಊರ ಹೆಸರು ಬಂದು ಕೆರೆಯಾಗ್ಲಹಳ್ಳಿ ಅಂತೇಳಿ. ಇದು ಹೊಳಲ್ಕೆರೆ ತಾಲೂಕು, HD ಪುರ ಹೋಬಳಿ. ಇದಕ್ಕೆ ಈ ದೇವಸ್ಥಾನಕ್ಕೆ ನಾವು ಬರಬೇಕು ಅಂತಂದರೆ ಹೊಳಲ್ಕೆರೆಯಿಂದ ಬಂದರೆ ಚಿತ್ರಹಳ್ಳಿಗೆ ಬರಬೇಕು, ಚಿತ್ರದುರ್ಗದಿಂದ ಬಂದರೂ ಚಿತ್ರಹಳ್ಳಿಗೆ ಬರಬೇಕು. ಚಿತ್ರಹಳ್ಳಿಯಿಂದ ಇಲ್ಲಿಗೆ 18 ಕಿಲೋಮೀಟ್ರ್ ಆಗುತ್ತೆ. ಕೆರೆಯಾಗ್ಲಹಳ್ಳಿ ಅಂತ ಒಂದು ಚಿಕ್ಕ ಪುಟ್ಟ ಗ್ರಾಮ. ಆ ಪುಟ್ಟ ಗ್ರಾಮದಲ್ಲಿ ಈ ಅಮ್ಮ ನೆಲೆಸಿದ್ದಾಳೆ. ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನವ್ರದ್ದು ವಿಶೇಷ ಪೂಜೆ ಇರುತ್ತೆ. ಅಮಾಸೆ ಹುಣ್ಣಿಮೆಯಲ್ಲಿ ಬಂದು ಬೆಳಿಗ್ಗೆ 4:00 ಅಮ್ಮನವ್ರ ಪೂಜೆ ಸ್ಟಾರ್ಟ್ ಆಗ್ತದೆ. ಭಾಳ ಜನಕ್ಕೆ ಮೈ ನೋವು, ಕೈ ನೋವು, ಕಾಲು ನೋವು, ಬೇರೆ ಏನಾದರೂ ಬೇರೆ ಥರ ಸಮಸ್ಯೆಗಳಿರೋಂಥವ್ರಿಗೆ ಅಮ್ಮನವ್ರದ್ದು ಅರಿಶಿಣದ ಮತ್ತು ಕುಂಕುಮ ನೀರನ್ನು ಹಾಕಿಸಿದಾಗ ಭಾಳ ಜನಕ್ಕೆ ಇಲ್ಲಿ ಅನುಕೂಲ ಆಗಿರೋದ್ರಿಂದ ಸಾವಿರಾರು ಜನ, ನಾವು ನೋಡಿದಾಗೆ ಸಾವಿರಾರು ಜನ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಸುಮಾರು 4,000 5 ಸಾವಿರ ಜನ ಇಲ್ಲಿ ಬಂದು ಆ ನೀರನ್ನು ಹಾಕ್ಸ್ಕೊಂಡು ಹೋಗ್ತಾರೆ. ನಮ್ಮದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಗಂಭೀರ ಇತ್ತು. ಮೊನ್ನೆ ಮಂಗಳವಾರ ದಿವಸ ಇಲ್ಲಿ ಬಂದಲ್ಲಿ ಮುಡುಪು ಕಟ್ಟಿ ಹೋಗಿದ್ದೇನೆ. ಆದರೂ ಈಗ ಈ ಬರೋ ಅಮಾವಾಸ್ಯೆಗೆ ಎಷ್ಟೋ ಒಂದು ರೂಪಾಯಿದಾಗ ಒಂದು 4ನೇ ಮನೆ ಒಳ್ಳೆಯದಾಗಿದೆ. ಏನು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದೀವಿ, ಆ ತಾಯಿ ಇವತ್ತು ಒಂದು ತಿಂಗಳದೊಳಗಾಗಿ ನಮ್ಮೆಲ್ಲ ಕೆಲಸ ಈಡೇರಿಸ್ತಾಳೆ. ನನಗೆ ಆತ್ಮ ಸಂತೋಷ ಇದೆ. ಬಂದಮೇಲೆ ನಮಗೆ ತೀರ್ಥಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಅಂತ ಹೇಳಿದ್ರು. ಅದಕ್ಕೆ ನಾವು ಕೂಡ ಬಂದು ಇವತ್ತು ತೀರ್ಥಸ್ನಾನ ಮಾಡಿದ್ದೀವಿ. ಇವತ್ತು ತೀರ್ಥಸ್ನಾನಕ್ಕೋಸ್ಕರ ಎಷ್ಟೊಂದು ಜನ ಬಂದಿದ್ದಾರೆ. ಇದು ನೋಡಿ ನಮಗೇ ಆಶ್ಚರ್ಯ ಆಗ್ತಿದೆ, ಎಷ್ಟೊಂದು ಜನ ಬಂದಿದ್ದಾರಲ್ಲ, ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂದ್ಕೊಂಡು ನಾವು ಇವತ್ತು ಬಂದಿಲ್ಲಿ ತೀರ್ಥಸ್ನಾನ ಮಾಡ್ಕೊಂಡಿದ್ದೀವಿ ಸರ್. ಸರ್, ಇದು ಹಳ್ಳಿಯಲ್ಲಿರೋ ಅಂಬಾದೇವಿ ಮತ್ತು ಕಣಿವೆ ಮಾರಮ್ಮ ಅಂತ ಎಲ್ಲ ನಂಬಿ ಬಂದಿದ್ದಾರೆ. ನನಗೂ ಕೂಡ ನಾವು ಎಲ್ಲೆಲ್ಲೋ ಹೋಗಿದ್ದೀನಿ, ಆದರೆ ಎಲ್ಲೂ ಗುಣಮುಖ ಆಗಿಲ್ಲ. ಇಲ್ಲಿಗೆ ಬಂದ ಮೇಲೆ ತಾಯಿ ಒಪ್ಕೊಂಡಿದ್ದೆ. ನಾನು ನೀನು ಹೊಸಗೆ ಬಂದಿರೋದು, ಆದರೆ ತಾಯಿ ಎಲ್ಲ ಒಪ್ಕೊಂಡಿದ್ದೆ ನಾನು ಮಾಡ್ಕೊಡ್ತೀನಿ ಅಂತ. ಇಲ್ಲಿ ಯಾರೇ ಇದ್ದರೂ ಏನೋ ಕಷ್ಟ ಇದ್ದರೆ ಎಲ್ಲೂ ಹೋಗ್ಬೇಡಿ, ಇಲ್ಲಿಗೆ ಬನ್ನಿ, ನಿಮ್ಮ ಕಷ್ಟ ನೀಟಾಗಿ ಕ್ಲಿಯರ್ ಮಾಡಿಕೊಡುತ್ತೆ ತಾಯಿ. ದುಡ್ಡು ಕಾಸು ಏನು ಕೇಳಲ್ಲ. ಏನಕ್ಕೂ ಇಷ್ಟೊಂದು ಜನ ಇದ್ದಾರೆ ನೋಡಿ ಸರ್, ಅವ್ರು ಎಷ್ಟು ತಾಳ್ಮೆಯಿಂದ ರಿಯಾಕ್ಷನ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಆ ತಾಯಿ ಕೃಪೆನೇ ಕಾರಣ. ಅವರು ಭಾವನಾ ಮನಸ್ಸಾಪೂರ್ವಕ ಬಂದರೆ ದೇವ್ರು ನಂಗೆ ಬಂದರೆ ಭಾರಿ ಒಳ್ಳೇದಾಕತ್ರಿ. ಇಲ್ಲೇನು ಅವರು ಇಷ್ಟು ರೊಕ್ಕ ಅಷ್ಟು ದುಡ್ಡು ಏನಲ್ರಿ, ಅವರು ಒಳ್ಳೇದಾದ ಮೇಲೆ ಅವರು ಕಾಣಿಕೆ ಕೊಡೋದ್ರಿ ಅಷ್ಟೇ, ಅವ್ರಿಗೆ ತಿಳಿದಷ್ಟು. ಎಲ್ಲ ಆಸ್ಪತ್ರೆ ತಿರುಗಿದೆ, ಎಲ್ಲಿಯೂ ವಾಸಿ ಆಗಲಿಲ್ಲ. ಒಂದು 10-15 ಸಾವಿರ ರೂಪಾಯಿ ಕಳ್ಕೊಂಡೆ. ಆಮೇಲೆ ನಾನು ಹಿಂಗೆ ಫೇಸ್ಬುಕ್ಕಲ್ಲಿ ನೋಡಿ ಬಂದು ಸಾಯಂಕಾಲ ನನಗೆ ನೋವು ಕಡಿಮೆ ಆಯಿತು. ಇವತ್ತು ಆರಾಮಾಗಿ ಅಡ್ಡಾಡ್ತಿದ್ದೀನಿ. ಒಂದು ಅರ್ಕೆ ಹೇಳ್ತಾರೆ, ಅರ್ಕೆ ಕಟ್ಟಿದ್ವಿ, ಏನು ಪ್ರಾಬ್ಲಮ್ಮು ಅಂತ ಅವರೇ ಕೇಳಿದರು. ಹಿಂಗೆ ಕಾಲು ನೋವು, ಸೊಂಟ ನೋವು ಅಂತ ಹೇಳಿ ಅರ್ಕೆ ಕಟ್ಟಿರೋದು ಅಷ್ಟೇ, ಇನ್ನೇನಿಲ್ಲ. ಇವಾಗ ನೀರು ಹಾಕ್ಸ್ಕೊಂಡು ಆರಾಮಾಗಿದ್ದೀವಿ. ಇಲ್ಲ ಸರ್, ಹಿಂಗೆ ಹೆಜ್ಜೆ ಇಡೋಕ್ಕಾಗ್ತಿಲ್ಲ, ಕಣ್ಣ ನೀರು ಬರ್ತಿತ್ತು. ಇಲ್ಲಿ ಬಂದು 1 ವಾರಕ್ಕೆ ವಾಸ ಆಯ್ತು ಸರ್. ಚಿತ್ರದಿಂದ ಬಂದಿರೋದು, ಇದು 3ನೇ ಬಾರಿಗೆ ಬಂದಿರೋದು. ನಮಗೆ ಇಲ್ಲಿ ಬಂದೋದ್ಮೇಲೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇದೆ, ಒಳ್ಳೇದಾಗಿದೆ. ನಾವೇನೇನು ಅಂದ್ಕೊಂಡಿದ್ದೀವಿ ಮನಸ್ಸಲ್ಲಿ ಅವೆಲ್ಲದೂ ಒಳ್ಳೆ ರೂಟಲ್ಲಿ ಬರ್ತಾಯಿದೆ. ಒಳ್ಳೆ ಬಿಸ್ನೆಸ್ಗೂ ಚೆನ್ನಾಗಿ ದಾರಿ ಬರ್ತಾಯಿದೆ. ಬಟ್ ಪವರ್ಫುಲ್ ದೇವಿ ಮಾತ್ರ. ನಮ್ಗೆ ಕಷ್ಟ ಇತ್ತು, ನಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ವಿ. ಅವರು ಕೂತ್ಕೊಂಡು ಕರೆದ್ರು, ಈಗ ಮಾಡಿ ಮುಡುಪು ಕಟ್ಕೊಳ್ಳಿ, ನೀರು ಹಾಕ್ಸ್ಕೊಂಡು ಹೋಗಿ ಬರ್ತಾಯಿರ್ರಿ ಅಂದರು. ಅವಾಗ ಅಲ್ಲಿದ್ದ ಮುಡುಪು ಕಟ್ಟಿದ್ವಿ ಮನೇಲಿ. ಒಂದು 21 ದಿನ ಮುಡುಪು ಕಟ್ಟಿದ್ವಿ. 3 ಥರ ಹೇಳಿದರು, 3 ಥರ ಕಟ್ಟಿದ್ವಿ. ಕಟ್ಬಿಟ್ಟು ದಾನ ಮಾಡಿದ್ವಿ, ಪೂಜೆ ಮಾಡಿದ್ವಿ ಡೈಲಿ. ನೆಕ್ಸ್ಟ್ ಅಮಾಸೆಗೆ ಬಂದು ನೀರು ಹಾಕ್ಸ್ಕೊಳ್ಳಿ ಅಂದರು, ನೀರು ಹಾಕ್ಸ್ಕೊಂಡ್ವಿ. ನಮಗೆ ನನಗೂ ಮತ್ತು ನಮ್ಮ ವೈಫಿಗೂ ಚೆನ್ನಾಗಾಗಿದೆ. ಇರೋರಿಗೆ ಏನಪ್ಪ ಅಂದರೆ ಇವರೇನು ದುಡ್ಡುಗೆ ಅದಕ್ಕೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ನಮ್ಮ ಪ್ರೀತಿ ವಿಶ್ವಾಸ. ಏನು ಹಣ್ಣುಕ ಮಾಡಿಸೋದು, ನಿಮಗೆ ಪ್ರೀತಿ ವಿಶ್ವಾಸ ಇದ್ದರೆ ದೇವಿಗೆ ಹಾರ ಹಾಕೋದು, ಅದು ನಿಮ್ಮ ಭಕ್ತಿ. ಬಟ್ ಇಲ್ಲಿ ದುಡ್ಡಿಗೆ ಎಕ್ಸ್ಪೆಕ್ಟ್ ಮಾಡೋಂಥವ್ರು ಯಾರು ಇಲ್ಲ. ಅವರು ಕೂಡ ಯಾವತ್ತೂ ನಮ್ಮ 1 ರೂಪಾಯಿನೂ ಕೇಳದ. ನಮ್ಮ ಭಕ್ತಿ ಇದ್ದರೆ ಹಾಕ್ಬೋದು ಕಾಣಿಕೆ, ಇಲ್ಲ ಅಂದರೆ ಬೇಡ. ಒಟ್ಟು ಮುಡುಪು ಹತ್ರ ಕಟ್ಟಿ ತಂದು ಕೊಡಬೇಕು.